ನಾನು ಶೋಭಾ ನೇಜಿಗರ್. ನಾನು ಮಾಡೋ ರೆಸಿಪಿನ ನಿಮ್ಗೆ ಇಷ್ಟ ಆಗೋಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ. ಇದೇ ತರಹ ನಾನು ಮಾಡೋ ಬೇರೆ ರೆಸಿಪೀಸ್ನ ನೋಡೋದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಯಾವ ರೆಸಿಪಿ ಮಾಡೋದು ಅಂತ ನೋಡೋಣ ಬನ್ನಿ. ಇವತ್ತಿನ ರೆಸಿಪಿ ಪನ್ನೀರ್ ಬಟರ್ ಮಸಾಲ. ಈಗಿನ ಸಿಚುವೇಶನ್ಸಲ್ಲಿ ನಾವು ರೆಸ್ಟೋರೆಂಟ್ಗಳಿಗೆ ಹೋಗೋಕ್ಕಾಗಲ್ಲ. ಸೊ ತಿನ್ನಬೇಕು ಅಂದರೆ ಏನೋ ಒಂಥರ ಭಯ ಆಗುತ್ತೆ. ಅದರಿಂದ ಮನೆಯಲ್ಲೇ ನಾವು ಈಸಿ ಇಂಗ್ರೀಡಿಯೆಂಟ್ಸ್ನೆಲ್ಲ ಯೂಸ್ ಮಾಡಿಕೊಂಡು ಹೇಗೆ ಮನೆಯಲ್ಲೇ ಮಾಡ್ಬೋದು ಅಂತ ನೋಡೋಣ. ಎಲ್ರಿಗೂ ಇಷ್ಟ ಆಗುತ್ತೆ. ತುಂಬ ಈಸಿ ಮೆಥಡ್ ಇದೆ. ಸೊ ಫಸ್ಟ್ ಮೊದಲಿಗೆ ಒಂದು ಪ್ಯಾನ್ ತೊಗೊಳ್ಳೋಣ. ಅದಕ್ಕೆ ಮೆಲ್ಟೆಡ್ ಬಟರ್ ಹಾಕಿದ್ದೀನಿ. ಒಂದು 4 ಹೆಚ್ಚಿರೋ ಟೊಮೆಟೊ, ಒಂದು 10 ಗ್ರಾಮ್ನಷ್ಟು ಒಣಮೆಣಸಿನ್ಕಾಯಿ, ಸೊ ಒಂದು 2 ಆನಿಯನ್ನು, ಚಾಪ್ಡ್ ಆನಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಒಂದು 2 ನಿಮಿಷ 3 ನಿಮಿಷ ಆದರೆ ಸಾಕು. ಅದ್ರ ಮೇಲ್ಗಡೆಗೆ ಒಂದು ಕ್ಯಾಪ್ ಮುಚ್ಚಿಟ್ಬಿಟ್ರೆ ಬೇಗ ಮೆತ್ತಗಾಗುತ್ತೆ. ಅದಕ್ಕೆ ಒಂದು 5 ಸ್ಲೈಸು ಬೆಳ್ಳುಳ್ಳಿ ಮತ್ತು ಕಾಜು ಒಂದು ಸ್ವಲ್ಪ. ಇದು ವಾಟರ್ ಮೆಲನ್ ಸೀಡ್ಸ್ ಅಂತ ಬರುತ್ತೆ, ಅದು ಆಪ್ಷನ್ಸ್, ಬೇಕಾದರೆ ಹಾಕ್ಬೋದು. ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 5 ನಿಮಿಷದವರೆಗೂ ಸಿಮ್ ಮೀಡಿಯಮ್ ಫ್ಲೇಮ್ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದ ನಂತರ ಆರಿದ ಮೇಲೆ, ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಒಂದು ಖೋವಾ, ಒಂದು 50 ಗ್ರಾಮ್ ಖೋವಾ, ಆಮೇಲೆ 1-2 ಸ್ಪೂನ್ ಶುಗರು, 1 ಬೌಲು ಮಿಲ್ಕು ಹಾಕಿ ಅದು ಗ್ರೈಂಡ್ ಮಾಡ್ಕೊಳ್ಳೋಣ. ಮತ್ತು ಪ್ಯಾನ್ಗೆ ಮೆಲ್ಟೆಡ್ ಗೀ ಹಾಕ್ತಾಯಿದ್ದೀನಿ. ಅದಕ್ಕೆ ಒಂದು ಪಲಾವ್ ಎಲೆ ಮತ್ತು ಮರಾಠಮೊಗ್ಗು, ಒಂದು 4 ಲವಂಗ, ಸ್ವಲ್ಪ ಗೋಡಂಬಿ, ಇದು ಸಿಮ್ಲಾ ಮಿರ್ಚು ಯೆಲ್ಲೋ ಕಲರು, ಸೊ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೊಂದು ಸ್ವಲ್ಪ ಅರಿಶಿನ, ಒಂದು ಅರ್ಧ ಚಿಟಿಕೆ, ಧನಿಯಾ ಪೌಡರು ಒಂದು ಅರ್ಧ ಚಮಚ, ರೆಡ್ ಚಿಲ್ಲಿ ಪೌಡರು 1 ಸ್ಪೂನು, ಸಾಲ್ಟ್ ರುಚಿಗೆ ತಕ್ಕಷ್ಟು ಅದೊಂದು ಸ್ಪೂನು. ಎಲ್ಲನೂ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ಸ್ಮೂತ್ ಆಗಿರುವಂಥ ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟನ್ನು ನಾವು ಅದನ್ನು ಒಟ್ಟಿಗೆ ಅದಕ್ಕೆ ಹಾಕಿ ಅದನ್ನು ನೀಟಾಗಿ ಚೆನ್ನಾಗಿ ಹುರ್ಕೊಳ್ಳೋಣ. ಸ್ವಲ್ಪ ಗಟ್ಟಿ ಆದರೆ ನೀರು ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಖೋವಾ ಆ್ಯಂಡ್ ಮಿಲ್ಕ್, ಶುಗರ್ ಎಲ್ಲ ಹಾಕಿರೋದು ಒಂದು ಪೇಸ್ಟ್ ಮಾಡಿದ್ವಿ, ಸೊ ಅದನ್ನು ಹಾಕ್ಬೋದು. ಕ್ರೀಮ್ ಇದ್ದರೆ ಕ್ರೀಮು ಹಾಕ್ಬೋದು. ಹಾಕಿ ಸಿಮ್ಮೂರಿ ಮೇಲೆ ಒಂದು 5 ನಿಮಿಷದವರೆಗೂ ಕ್ಯಾಪ್ ಮುಚ್ಚಿ ಕ್ಲೋಸ್ ಮಾಡಿ ಅದನ್ನು ಕುಕ್ ಆಗೋಕ್ಕೆ ಬಿಡೋಣ. ಅದಕ್ಕೆ ಪನ್ನೀರ್ ಸ್ಲೈಸಸ್ನ ಹಾಕೋಣ. ರೆಡಿಯಾಗಿದೆ, ಪನ್ನೀರ್ ಬಟರ್ ಮಸಾಲ ರೆಡಿಯಾಗಿದೆ. ಥ್ಯಾಂಕ್ ಯು.